ಪಾಯಿಂಟ್ ಇಲ್ಲಿದೆ ನೋಡಿ, ಬಹು ವರ್ಷಗಳಿಂದ ಹಿಂದಿನ ಸರ್ಕಾರ ಇರುವಾಗ ಯಾವುದೇ ಸರ್ಕಾರ ಇರುವಾಗ ಕೂಡ ಬಜೆಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಅನುದಾನಗಳು ಇರಲಿಲ್ಲ. ಆದರೆ ನಮ್ಮ ಬೇಡಿಕೆ ಇತ್ತು. ಮುಖ್ಯಮಂತ್ರಿಯವರ ಹತ್ರ, ಉಪಮುಖ್ಯಮಂತ್ರಿಯವರ ಹತ್ರ ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಸುಳ್ಯ ಮತ್ತು ಪುತ್ತೂರು, ಬೆಳ್ತಂಗಡಿ ಈ ಗ್ರಾಮದ ಕಡಬ, ಈ ಕಡೆಯವರು ಯಾರು ಅನಾರೋಗ್ಯ ಬಂದರೆ ಮಂಗಳೂರಿಗೆ ಹೋಗಿ ಬರುವಾಗ ಡೆಡ್ ಬಾಡಿಯನ್ನು ತರುವಂಥದ್ದು. ಅದಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಆಗಬೇಕು, ದೊಡ್ಡ ಮಟ್ಟದ ಆಸ್ಪತ್ರೆ ಬೇಕು ವಿಚಾರವನ್ನು ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಮನಗಂಡು ಉಪಮುಖ್ಯಮಂತ್ರಿಗಳು ಎಲ್ಲ ಸಭೆಯನ್ನು ನಡೆಸಿ ಈ ಸಲದ ನಮ್ಮ ಈ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಸ್ಪಿಟಲನ್ನು ಅಪ್ಗ್ರೇಡ್ ಮಾಡಿ ಮೆಡಿಕಲ್ ಕೊಡುವಂಥ ಪ್ರಸ್ತಾವನೆಯನ್ನು ಈಗಲೇ ನಾವು ಬಜೆಟಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು, ಅದರಲ್ಲೂ ಪುತ್ತೂರಿನವರು, ಆ ಭಾಗದವರು ಅಭಿನಂದನೆಯನ್ನು ಹೇಳಲಿಕ್ಕೆ ಬರ್ತದೆ. ಇದು ಇತಿಹಾಸ ಪುಟಗಳಲ್ಲಿ ಬರೆದಿರುವಂಥದ್ದು. ಜಿಲ್ಲೆಗೆ, ಡಿಸ್ಟಿಕ್ಕಿಗೆ ಒಂದು ಮೆಡಿಕಲ್ ಕಾಲೇಜ್ ಇರುವುದು, ಅದನ್ನು ಫಸ್ಟ್ ಟೈಮ್ ಈಗ ತಾಲೂಕಿಗೆ ಕೊಟ್ಟು ಪುತ್ತೂರಿಗೆ ಕೊಡುವಂತಾಗಿದೆ. ಇಡೀ ಪುತ್ತೂರಿನ ನಾಗರಿಕರ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬರ್ತೇನೆ. ಬಾಕಿ ವಿಚಾರ ಕೂಡ ಹಾಗೆ. ಈಗ ಪಶುವೈದ್ಯ ಕಾಲೇಜಿಗೆ ಕೊಯ್ಲಿನಲ್ಲಿ ಅದಕ್ಕೆ 24 ಕೋಟಿಯನ್ನು ಇಟ್ಟಿದ್ದಾರೆ. ನಮಗೆ ಮೆಡಿಕಲ್ ಕಾಲೇಜು ಬಂತು, ಪಶುವೈದ್ಯಕೀಯ ಕಾಲೇಜು ಬಂತು. ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗ್ತಾ ಇದೆ. ಉದ್ಯಮಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಕುಡಿಯುವ ನೀರಿಗೆ 1,010 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಕೆಎಂಎಫ್ನ ಘಟಕವನ್ನು ಸ್ಥಾಪಿಸಲಿಕ್ಕೆ ಇವಾಗಲೇ 15 ಎಕರೆ ಜಾಗವನ್ನು ಕೊಡುವಂತದ್ದಾಗಿದೆ. ಅಲ್ಲಿ ಒಳ್ಳೆ ರೀತಿಯ ಗ್ರೌಂಡ್ಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ 352 ಕೋಟಿ ರೂಪಾಯಿ ಪ್ರಸ್ತಾವನೆ ಅಂಗೀಕೃತ ಆಗಿದೆ. ಒಟ್ಟಿನಲ್ಲಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ. ನಾವೆಲ್ಲ ಕರ್ನಾಟಕ, ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಎಲ್ಲ ಸಿಬ್ಬಂದಿಗಳಿಗೂ, ಮಂತ್ರಿಗಳಿಗೂ ಕೂಡ ನಮ್ಮ ಗುಂಡೂರಾವ್ ಇದ್ದಾರೆ, ಯುಟಿ ಖಾದರ್ ಅವರಿದ್ದಾರೆ, ಅವರಿಗೆಲ್ಲರಿಗೂ ನಮ್ಮ ವೈದ್ಯಕೀಯ ಮಂತ್ರಿಗಳಿದ್ದಾರೆ, ಅವರಿಗೆಲ್ಲ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿರುವುದು ಬಹಳ ಸಂತೋಷವಾಗಿದೆ. ಇದನ್ನು ಅಶೋಕ್ ಕುಮಾರ್, ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರನ್ನು ಅಭಿನಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ, ಪುತ್ತೂರಿನ ಜನತೆಗೆ ಇದರಿಂದ ಉದ್ಯೋಗ ಸಿಗಲಿದೆ. ಹಾಗೆ ಪುತ್ತೂರು ಅಭಿವೃದ್ಧಿಯನ್ನು ಕಾಣಲಿದೆ. ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ನುಡಿದಂತೆ ನಡೆದಿದ್ದಾರೆ. ಅವರನ್ನು ನಾನು ಅಭಿನಂದಿಸುತ್ತೇನೆ. ಕಳೆದ 10 ವರ್ಷಗಳಲ್ಲಿ ಪುತ್ತೂರಿನ ಜನತೆ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಸಂದಂತಹ ಜಯ. ಈ ಜಯವನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಸಾಧಿಸಿ ತೋರಿಸಿದ್ದಾರೆ. ಕಳೆದ 3-4 ವರ್ಷಗಳಿಂದ ಪುತ್ತೂರಿನಲ್ಲಿ ನಡೆಸ್ತಾ ಇರುವಂತಹ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಯ ಕಾರ್ಯಕ್ಕೆ ಕೂಡ ಜಯ ಸಂದಿದೆ ಅಂತ ನನಗನ್ನಿಸ್ತದೆ. ಈ ಕೆಲಸವನ್ನು ಮಾಡಿಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ, ಇದನ್ನು ಸಾಧಿಸುವಲ್ಲಿ ಶ್ರಮವಹಿಸಿದಂತಹ ಅಶೋಕ್ ಕುಮಾರ್ ರೈ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.